ಮಿನಿಟ್ಸ್ ಮ್ಯಾಗಿ ರೆಸಿಪಿನ ಮಾಡ್ತಾ ಇದ್ದೀವಿ. ಯಾವುದೇ ರೀತಿ ತರಕಾರಿನ ಬಳಸ್ತೇನೆ ಈಸಿಯಾಗಿ ಬರೀ ನೀರಿಂದ ಬಾಯ್ಲ್ ಮಾಡಿ ಈಸಿಯಾಗಿ ಯಾವ ರೀತಿ ಮ್ಯಾಗಿ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಹಾಸ್ಟೆಲಲ್ಲಿರೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಒಂದು ಪ್ಯಾನ ಬಿಸಿ ಆಗೋದಕ್ಕೆ ಇಟ್ಟು ಇಲ್ಲಿ 1 ಕಪ್ಪು ನೀರು ಹಾಕಿ 2 ಪ್ಯಾಕೆಟು ನಾನಿಲ್ಲಿ ನೂಡಲ್ಸ್ನ ತೊಗೊಂಡಿದ್ದೀನಿ. 14 ರುಪೀಸ್ದು 2 ಪ್ಯಾಕೆಟ್ನ ತೊಗೊಂಡಿದ್ದೀವಿ. ಇದನ್ನು ನಾವಿಲ್ಲಿ ಸ್ವಲ್ಪ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀವಿ ನೋಡಿ. 2 ಪ್ಯಾಕೆಟ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಮಕ್ಕಳಿಗೆ ವೆಜಿಟೇಬಲ್ಸ್ಗಿಂತ ತುಂಬಾ ಹಶ್ವಾಗ್ತಿದೆ ಅಂದಾಗ ಕ್ವಿಕ್ಕಾಗಿ ನೀವು 2 ಮಿನಿಟ್ಸಲ್ಲೇ ಈ ಮ್ಯಾಗಿನ ಮಾಡಿಕೊಡ್ಬೋದು. ನೀರು ಚೆನ್ನಾಗಿ ಕುದಿಬೇಕು. 1/4 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ನಂತರ ಮ್ಯಾಗಿಲೇ ಇರೋವಂಥ ಮ್ಯಾಗಿ ಮಸಾಲಾನ ಹಾಕ್ತಾ ಇದ್ದೀವಿ ನೋಡಿ. ಈ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೀವು ಕೆಟಲಲ್ಲೂ ಸಹ ಈಸಿಯಾಗಿ ಮಾಡ್ಕೋಬೋದು. ಹಾಸ್ಟೆಲ್ಗಳಲ್ಲಿ ಕೆಟಲ್ ಇರುತ್ತಲ್ಲ, ನಿಮ್ಗೆ ತುಂಬ ಹಶ್ವಾದಾಗ ಈ ರೀತಿ 2 ಮಿನಿಟ್ಸಲ್ಲೇ ಬಿಸಿನೀರಿಗೆ ಹಾಕಿ ಕೆಟಲಲ್ಲೇ ಮ್ಯಾಗಿನ ರೆಡಿ ಮಾಡಿಬಿಡ್ಬೋದು. ಕ್ವಿಕ್ಕಾಗಿ ರೆಡಿ ಆಯಿತು ನೋಡಿ. ಮ್ಯಾಗಿ ಎಲ್ಲ ಚೆನ್ನಾಗಿ ಬೆಂದಿದೆ, ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಹಶ್ವಾದಾಗ ಈವ್ನಿಂಗ್ ಟೈಮು ಈಸಿಯಾಗಿ ಇದನ್ನು ಮಾಡಿಕೊಡ್ಬೋದು. ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ತಿಳಿಸಿ. ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.